ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಹುಲ್ ಗಾಂಧಿಯವರಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಸುಮಾರು 8 ಪುಟಗಳ ಪತ್ರ ಬರೆದಿದ್ದಾರೆ ಮಾಜಿ ಸಚಿವರು. ಇದು 4ನೇ ಬಾರಿ ಬರೆದಿರುವಂತಹ ಪತ್ರ. ಇದು ತಮ್ಮ ಹೇಳಿಕೆಯ ಕುರಿತು ಸ್ಪಷ್ಟೀಕರಣವನ್ನ ಕೊಡ್ತಾನೆ ಇದ್ದಾರೆ. ರಾಜೀನಾಮೆ ಕೊಟ್ಟಿದ್ಯಾವಾಗ? ಆಗಸ್ಟ್ 11ನೇ ತಾರೀಕು ಅವರಿಂದ ಸರ್ಕಾರ ರಾಜೀನಾಮೆಯನ್ನ ಪಡ್ಕೊಂಡಿದ್ದು. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಪಡ್ಕೊಂಡಿದ್ದು ಹೈಕಮಾಂಡ್ನ ಸೂಚನೆಯ ಮೇರೆಗೆ. ಅಲ್ಲಿಗೆ ರಾಜೀನಾಮೆ ಕೊಟ್ಟ ಹೆಚ್ಚು ಕಮ್ಮಿ 4.5 ತಿಂಗಳಾಯಿತು. ಆಗಿನಿಂದ ಪತ್ರವನ್ನ ಬರೀತಾನೆ ಇದ್ದಾರೆ. ನೇರವಾಗಿ ಮಾತನಾಡೋಕೆ ಅವಕಾಶ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇದ್ದಾರೆ. ಆದ್ರೆ ಹೈಕಮಾಂಡ್ ಅವರಿಗೆ ಅವಕಾಶ ಕೊಡ್ತಾನೆ ಇಲ್ಲ. ದೆಹಲಿಗೆ ಹೋಗಿ ಬಂದ್ರು ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಈಗ ಮತ್ತೆ ಪತ್ರವನ್ನ ಬರೆದಿದ್ದಾರೆ. ಸುಮಾರು 8 ಪುಟಗಳ ಪತ್ರ. ಆ ಪತ್ರದಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ಹೊಗಳಿದಾರಂತೆ ರಾಜಣ್ಣ. ಅಹಿಂದ ಸಮುದಾಯಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ನೇರವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದಂತಹ ರೀತಿ ಕಾಣಿಸ್ತಾ ಇದೆ. ಅದನ್ನು ಅವರು ನೇರವಾಗಿ ಕೂಡ ಹೇಳ್ತಾರೆ. ಅದರಲ್ಲಿ ಅಚ್ಚರಿ ಅನಿಸುವಂಥದ್ದು ಏನೂ ಇಲ್ಲ. ಬಟ್ ಮಹತ್ವ ಪಡೆದುಕೊಂಡಿದೆ ರಾಜಣ್ಣ ಪತ್ರದಲ್ಲಿನ ಸಿದ್ದರಾಮಯ್ಯ ಅವರ ಅಂಶ. ಯಾಕಂದ್ರೆ ರಾಜಣ್ಣ ಅವರು ತಮ್ಮ ಹೇಳಿಕೆಗೆ ಕ್ಲಾರಿಫಿಕೇಶನ್ ಅನ್ನ ಕೊಡುವುದಕ್ಕೆ ಅಂತ ಹೇಳಿ ಮಾತನಾಡೋದಕ್ಕೆ ಮುಂದಾಗಿದ್ದು ಹೈಕಮಾಂಡ್ ನಾಯಕರ ಬಳಿ ಪತ್ರವನ್ನ ಬರೆದಿರೋದು. ಬಟ್ ಅದರಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಉಲ್ಲೇಖ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾಡಿರುವಂತಹ ಉಲ್ಲೇಖ ಇದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, 4.5 ತಿಂಗಳಾಯ್ತು ಸಂಪುಟದಿಂದ ಹೊರಗಡೆ ಹಾಕಿ ರಾಜಣ್ಣ ಅವರನ್ನ. ಆಗಿನಿಂದ ಪತ್ರ ಬರೀತಾನೆ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಎಷ್ಟು ಸಿಟ್ಟಿದೆ ಅಂತಂದ್ರೆ ಇದುವರೆಗೂ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಬಟ್ ಅದು ಪ್ರಶ್ನೆಯಲ್ಲ. ಈಗ ಬರೆದಿರುವಂತಹ ಪತ್ರದಲ್ಲಿ ನಾಯಕತ್ವ ತಿಕ್ಕಾಟದ ಸಂದರ್ಭ ಸನ್ನಿವೇಶ ಇದು. ಸಿದ್ದರಾಮಯ್ಯ ಅವರ ಬಗ್ಗೆ, ಅವರ ನಾಯಕತ್ವದ ಬಗ್ಗೆ ಇವರ ಪತ್ರದಲ್ಲಿ ಹೊಗಳಿಕೆಯ ಮಾತು. ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಶಿವಪ್ರಸಾದ್. ನಾಯಕತ್ವ ವಿಚಾರ ಕುರಿತಂತೆ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ. ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಜೊತೆಗೆ ತಮ್ಮನ್ನ ಸಚಿವ ಸಂಪುಟದಿಂದ ಹೊರಬಿಟ್ಟಿರ್ತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಅವರು ಪತ್ರ ಬರೆದಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಆದಂತ ಹಿನ್ನಡೆ ವಿಚಾರವನ್ನು ಕೂಡ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ದು. ಈ ವಿಚಾರದಲ್ಲಿ ಅಂದ್ರೆ ತಮ್ಮನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ವಿಚಾರದಲ್ಲಿ ತಮಗೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಇವ್ರ ವಿರುದ್ಧ ಕ್ರಮ ಆಗಬೇಕು ಎಂಬತಕ್ಕಂಥದ್ದನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ನಾಯಕತ್ವ ತಾವು ಕೂಡ ಬೆಂಬಲವನ್ನ ಸೂಚಿಸೋದರ ಜೊತೆಗೆ ಅವರ ನೇತೃತ್ವದಲ್ಲಿ 2013 ಮತ್ತೆ ಕಳೆದ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ಬಹುಮತ ಬಂದಿದೆ. ಅವರ ನಾಯಕತ್ವದಲ್ಲೇ ಮುಂದುವರಿಬೇಕು ಎಂಬತಕ್ಕಂಥ ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಅಂದ್ರೆ ಪಕ್ಷದಲ್ಲಿ ತಮ್ಮ ವೋಟ್ ಚೋರಿ ವಿಚಾರ ಕುರಿತಂತೆ ತಮ್ಮ ಹೇಳಿಕೆಯನ್ನ ತಪ್ಪಾಗಿ ಮಿಸ್ಲೀಡ್ ಮಾಡಲಾಗಿದ್ದು, ಈ ವಿಚಾರ ಕುರಿತಂತೆ ತಾವು ಗಮನ ಹರಿಸಬೇಕು ಎಂಬತಕ್ಕಂಥ ವಿಚಾರಗಳನ್ನು ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಉಪಸ್ಥಿತಿ ಮತ್ತೆ ಅವರ ನಾಯಕತ್ವಕ್ಕೆ ಹೈಕಮಾಂಡ್ ಸೇರಿದಂತೆ ಎಲ್ಲಾ ಸಮುದಾಯದ ನಾಯಕರ ಬೆಂಬಲ ಇರೋದ್ರಿಂದ, ಅಂದ್ರೆ ಎಲ್ಲಾ ಸಮುದಾಯ ಅಂದ್ರೆ ಕ್ರಿಶ್ಚಿಯನ್ ಇರ್ಬೋದು, ಅಹಿಂದ ಸೇರಿದಂತೆ ಇತರ ಸಮುದಾಯಗಳ ಬೆಂಬಲ ಇರೋದ್ರಿಂದ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಸೂಕ್ತ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸದ್ಯ ಈ ವಿಚಾರ ಕುರಿತಂತೆ ಅಂದ್ರೆ ರಾಹುಲ್ ಗಾಂಧಿ ಅವರು ರಾಜಣ್ಣ ಅವರ ಪತ್ರಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಸದ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂಥ ನಾಯಕತ್ವ ಬದಲಾವಣೆಯ ತಿಕ್ಕಾಟ, ಜೊತೆಗೆ ನಾಯಕತ್ವದ ಮುಂದಿನ ಹಂತ ಅಂದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ನಾಯಕತ್ವದ ಪ್ರತಿಕೂಲ ಪರಿಣಾಮ ಬೀರೋದ್ರಿಂದ ಈ ಎಲ್ಲಾ ಗೊಂದಲಗಳನ್ನು ಕೂಡ ಬಗೆಹರಿಸಬೇಕು ಎಂಬತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಳೆದ ತಿಂಗಳೇ ಕೆಎನ್ ರಾಜಣ್ಣ ಅವರು ಪತ್ರ ಬರೆದಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.